ಹೌದು ವೀಕ್ಷಕರೇ, ಇವತ್ತು ಬರೋಬ್ಬರಿ ಟಾಕ್ಸಿಕ್ ಸಿನಿಮಾ ಬಹಳಷ್ಟು ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿದೆ ಅಂತಲೇ ಹೇಳ್ಬೋದು. ಅದು ಗ್ರ್ಯಾಂಡಾಗಿ ರಿಲೀಸ್ ಆಗಿದೆ ಮತ್ತು ಪ್ರೇಕ್ಷಕರ ಅಭಿಪ್ರಾಯ ಯಾವ ರೀತಿ ಇದೆ ಅಂತೇಳಿ ನೀವು ಕೂಡ ಮೀಡಿಯಾಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಬೇರೆ ಕಡೆಯಲ್ಲೂ ಕೂಡ ನೀವು ನೋಡಿರ್ಬೋದು. ಯಶ್ ಅವರ ಅಭಿಮಾನಿಗಳಾಗಿರ್ಬೋದು, ಕರ್ನಾಟಕ ಜನತೆ ಆಗಿರ್ಬೋದು, ಇದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರೋದ್ರಿಂದ ಇಡೀ ದೇಶದೆಲ್ಲೆಡೆ ಭಾಳಷ್ಟು ಸಂಚಲನ ಮೂಡಿಸುತ್ತೆ ಈ ಸಿನಿಮಾ ಪ್ರಚಾರ ಯಾವ ರೀತಿ ಮಾಡಿದ್ರು ಅಂತೇಳಿ ನಿಮಗೂ ಕೂಡ ಗೊತ್ತಿದೆ. ಆಂಧ್ರದಲ್ಲಿ ಆಗಿರ್ಬೋದು, ಕರ್ನಾಟಕದಲ್ಲಿ ಆಗಿರ್ಬೋದು, ಬೇರೆ ಕಡೆ ಕೂಡ ಯಶ್ ಅವರು ಮತ್ತು ಈ ಸಿನಿಮಾ ಚಿತ್ರತಂಡ ಎಲ್ಲ ಸೇರಿ ಭಾಳಷ್ಟು ಅದ್ದೂರಿಯಾಗಿ ಪ್ರಮೋಷನ್ ಮಾಡಿ ಇವತ್ತು ಗ್ರ್ಯಾಂಡಾಗಿ ರಿಲೀಸ್ ಮಾಡಿದೆ ಅಂತ ಹೇಳ್ಬೋದು. ಸಿನಿಮಾ ಪ್ರೇಕ್ಷಕರು ಕೂಡ ಭಾಳಷ್ಟು ಯಶ್ ಅವರ ಸಿನಿಮಾ ಹೋಲಿಸಿದರೆ ಈ ಸಿನಿಮಾ ಭಾಳಷ್ಟು ಸೂಪರ್ ಆಗಿದೆ ಮತ್ತು ಭಾಳಷ್ಟು ಕೋಟಿ ಗಳಿಸುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಈ ಅಭಿಮಾನಿಗಳಲ್ಲಿದೆ ಮತ್ತು ಯಶ್ ಅವರಲ್ಲೂ ಇದೆ, ಚಿತ್ರತಂಡದಲ್ಲಿದೆ. ಬರೋಬ್ಬರಿ 5 ಹೀರೋಯಿನ್ಗಳನ್ನು ಹಾಕ್ಕೊಂಡು ಸಿನಿಮಾ ಮಾಡಿದಂಥ ಈ ಒಂದು ಸಿನಿಮಾ ಗೀತು ಮೋಹನ್ ದಾಸ್ ಅವರು ಡೈರೆಕ್ಟ್ ಮಾಡಿ ನಿರ್ಮಾಣ ಮಾಡಿ ಭಾಳಷ್ಟು ಈ ಸಿನಿಮಾದ ಬಗ್ಗೆ ಪ್ರಚಾರ ಮಾಡಿ ಇವತ್ತು ಗ್ರ್ಯಾಂಡಾಗಿ ರಿಲೀಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ಯಾರ್ಯಾರು ಸಿನಿಮಾ ನೋಡಿಲ್ಲ, ದಯವಿಟ್ಟು ಹೋಗಿ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಯಾಕಾಗಿ ಅಂತಂದರೆ ಸಿನಿಮಾದಲ್ಲಿ ಟ್ರೈಲರ್ ನೋಡಿದಷ್ಟು ಸಿನಿಮಾ ನೋಡೋದೇ ಬೇರೆ ಆಗುತ್ತೆ. 2 ನಿಮಿಷದಲ್ಲಿ ಟ್ರೈಲರ್ ಮುಗಿದೋಗುತ್ತೆ. ಬಟ್ ಸಿನಿಮಾ ಭಾಳಷ್ಟು ಕ್ಯೂರಿಯಾಸಿಟಿದೆ ಮತ್ತು ಸಿನಿಮಾದಲ್ಲಿ ಯಶ್ ಅವರ ಅಭಿನಯ ಅಂತೂ ಭಾಳಷ್ಟು ಸೂಪರ್ ಆಗಿದೆ ಮತ್ತು ಕನ್ನಡದ ರುಕ್ಮಿಣಿ ವಸಂತ್ ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. 5 ಹೀರೋಯಿನ್ಗಳನ್ನು ಹಾಕ್ಕೊಂಡು ಈ ಒಂದು ಸಿನಿಮಾವನ್ನು ಅದ್ದೂರಿಯಾಗಿ ನಿರ್ಮಾಣ ಮಾಡಿ ಇವತ್ತು ಗ್ರ್ಯಾಂಡಾಗಿ ರಿಲೀಸ್ ಮಾಡಿದ್ದಾರೆ. ನಮ್ಮ ಒಂದು ಕನ್ನಡಿಗರ ಒಂದು ಮರ್ಯಾದೆ ಪ್ರಶ್ನೆ ಕೂಡ ಅಷ್ಟೇ. ಯಾಕಾಗಿ ಅಂತಂದರೆ ಯಶ್ ಅವರು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿ ಕನ್ನಡ ಇಂಡಸ್ಟ್ರಿನ, ಅದು ಸ್ಯಾಂಡಲ್ವುಡ್ನ, ಬೇರೆ ಏನು ಟಾಲಿವುಡ್ ಆಗಿರ್ಬೋದು, ಬಾಲಿವುಡ್ ಆಗಿರ್ಬೋದು, ನಮ್ಮ ಒಂದು ಸ್ಯಾಂಡಲ್ವುಡ್ ಬಗ್ಗೆ ಯಾವ ರೀತಿ ಅವಮಾನ ಮಾಡ್ತಾಯಿದ್ರು. ಈ ಒಂದು ಸಂದರ್ಭದಲ್ಲಿ ಯಶ್ ಅವರು ಈ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿ ಎಲ್ಲೆಡೆ ಭಾರಿ ವೈರಲ್ ಆಗಿತ್ತು ಮತ್ತು ಯಶ್ ಅವರ ಈ ಒಂದು ಟಾಕ್ಸಿಕ್ ಸಿನಿಮಾದ ಬಗ್ಗೆ ಬಹಳಷ್ಟು ಅಪಪ್ರಚಾರ ಕೂಡ ನಡೆದಿತ್ತು. ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳೋದು. ನಿನ್ನೆ ಧರ್ಮಸ್ಥಳ ಕೂಡ ಯಶ್ ಅವರು ಭೇಟಿ ಕೊಟ್ಟು ಅಲ್ಲಿ ಆಶೀರ್ವಾದ ಪಡ್ಕೊಂಡು ಟಾಕ್ಸಿಕ್ ಸಿನಿಮಾ ಒಳ್ಳೆಯದಾಗಲಿ ಅಂತೇಳಿ ಆಶೀರ್ವಾದನ ಪಡ್ಕೊಂಡಿದ್ರು. ಹಾಗಾಗಿ ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ವೀಕ್ಷಕರೇ. ನಮಸ್ಕಾರ.